ಆ್ಯಂಡ್ ನಾನು ನನ್ನ ಹಸ್ಬೆಂಡ್ ಆ್ಯಂಡ್ ನನ್ನ ಮಗಳು 3 ಜನ ಕೂಡ ಹೊರಟಿದ್ದೀವಿ. ಬನ್ನಿ ಹೇಗಿರುತ್ತೆ ನೋಡೋಣ. ನಮ್ಮದು 3 days ಟ್ರಿಪ್ ಇದಾಗಿರುತ್ತೆ. ಥ್ರೂ ಔಟ್ ಜರ್ನಿ ಮೈಸೂರು ಟು ಹೈದ್ರಾಬಾದ್ ಹೇಗಿರುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ಪ್ಲೀಸ್ ವಾಚ್. ನಾವು ಫ್ರೈಡೇ ಅರ್ಲಿ ಮಾರ್ನಿಂಗ್ 6:30 ಹಂಗೆ ಹೊರಟ್ಬಿಟ್ವಿ, ಬೇಗ ಹೋಗೋಣ ಅಂತ ಹೇಳಿ. ಇಲ್ಲಿ ನೋಡ್ಬೋದು ನಾನು ಮೈಸೂರು ಟು ಹೈದ್ರಾಬಾದ್ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಂತ ಹೇಳಿ ಹಾಕಿದ್ದೀನಿ. ಆಲ್ಮೋಸ್ಟ್ 12.5 hours ಜರ್ನಿ ಇದಾಗಿರುತ್ತೆ. ಲಾಂಗ್ ಟ್ರಿಪ್ ಅಂತಲೇ ಹೇಳ್ಬೋದು. ರಾತ್ರಿ ಏನು ಫುಲ್ ಬಿಲ್ಡಪ್ ಕೊಟ್ಕೊಂಡು ಬೆಳಗ್ಗೆ ಬೇಗ 5 o'clock ಎದ್ದು ಹೊರಟ್ಬಿಡೋಣ ಅಂತ ಹೇಳಿ ಅಂದ್ಕೊಂಡು ಮಲ್ಕೊಂಡ್ವಿ. ಬಟ್ ಎದ್ದಿದ್ದು ಲೇಟ್ ಆಯಿತು. ಫುಲ್ ಚಳಿ ಇರೋದ್ರಿಂದ ಎದ್ದೇಳೋಕ್ಕೂ ಆಗಲಿಲ್ಲ. ಸೊ ಬೆಳಗ್ಗೆ ನಾವು ಕಾರ್ ಫುಲ್ ಟ್ಯಾಂಕ್ ಮಾಡಿಸಿ ಲಗೇಜ್ ಎಲ್ಲ ತುಂಬಿಕೊಂಡು ಹೊರಡೋ ಅಷ್ಟೊತ್ತಿಗೆ 6:30 ಆಗೇ ಬಿಡ್ತು. ಹೊರಟು ಇನ್ನೂ 1 hour ಆಗೇ ಇಲ್ಲ. ಆಲ್ರೆಡಿ ನನ್ನ ಮಗಳಿಗೆ ಹೊಟ್ಟೆ ಹಶ್ವಾಗಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಸೊ ನಾವು ಮಂಡ್ಯದಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ನಮಗೆ. ಆ ಕೆಲಸ ಮುಗಿಸಿ ಹೇಗೂ ಒಂದು ಸ್ಟಾಪ್ ಕೊಟ್ಟಿದ್ದೀವಿ, ಇಲ್ಲೇ ತಿಂಡಿ ಮಾಡಬೇಡ ಅಂತ ಹೇಳಿ. ಇಲ್ಲಿ ಮಹಾರಾಜ ಗ್ರ್ಯಾಂಡ್ ಅಂತ ಹೇಳಿ ಹೋಟೆಲು, ಪ್ಯೂರ್ ವೆಜ್ ಹೋಟೆಲು. ಸೊ ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸಿ ಹೊರಟ್ವಿ. ಬ್ರೇಕ್ಫಾಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನಾವು ಮೈಸೂರಿಂದ ಹೊರಟು ಮಂಡ್ಯಕ್ಕೆ ಬಂದ್ವಿ. ಮಂಡ್ಯದಲ್ಲಿ ಒಂದು ಸ್ಟಾಪ್ ಕೊಡಬೇಕಾಯ್ತು, ಒಂದು ಸ್ವಲ್ಪ ಕೆಲಸ ಇತ್ತು ಅಲ್ಲೇ. ಹಾಗೆ ಅದ್ರ ಕೆಲಸ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಕೂಡ ಅಲ್ಲೇ ಮಾಡ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಮಾಡಿ ಬ್ಯಾಂಗ್ಳೂರು ಬರೋ ಅಷ್ಟೊತ್ತಿಗೆ ನಮಗೆ 9:30 ಆಯಿತು. 9:30ಇಂದ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನೋಡೋಣ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಿ ಅಂತ ಹೇಳಿ. ಇದು 10 hours ಜರ್ನಿ ಆಗಿರುತ್ತೆ. ನಾನು ಥ್ರೂ ಔಟ್ ಜರ್ನಿ ನಿಮಗೆ ವ್ಲಾಗ್ ಮಾಡಿ ತೋರ್ಸೋಣ ಅಂದ್ಕೊಂಡಿದ್ದೀನಿ. ಬ್ಯಾಂಗ್ಳೂರ್ ಟ್ರಾಫಿಕ್ ಬಗ್ಗೆ ಏನನ್ಸುತ್ತೆ? ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಇವತ್ತು ವರ್ಕಿಂಗ್ ಬೇರೆ ಇದೆ ಅಲ್ಲ, ಸೊ ಟ್ರಾಫಿಕ್ ಸಿಕ್ಕಾಪಟ್ಟೆ. ನಮ್ಮ ಮೈಸೂರಿಂದ ಆರಾಮಾಗಿ ಬಂದ್ಬಿಟ್ವಿ. ಬಟ್ ಈಗ ಇಲ್ಲಿ ನೋಡಿದ್ರೆ ನಮ್ಗೆ ಮೂವ್ ಆಗಕ್ಕೆ ಆಗ್ತಾ ಇಲ್ಲ. ಅದು ಇನ್ನೂ ಜಸ್ಟ್ 9:30 ಅಷ್ಟೇ. 9:30ಗೆ ಈ ರೀತಿ ಟ್ರಾಫಿಕ್ ಸ್ಟಾರ್ಟ್ ಆಗಿಬಿಟ್ಟಿದೆ ನೈಸ್ ರೋಡಲ್ಲಿ. ಈಗ ನಾವು ಇನ್ನೂ ನೈಸ್ ರೋಡೇ ಮೂವ್ ಆಗ್ತಾ ಇಲ್ಲ. 10 minutes ಆಯಿತು. 10 minutesಯಿಂದ ವೆಯ್ಟ್ ಮಾಡ್ತಾ ಇದೀವಿ. ಒಂದು ಸ್ವಲ್ಪ ಕೂಡ ಮೂವ್ ಆಗ್ತಾ ಇಲ್ಲ. ಆಗಲೇ ಇವನಿಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನೋಡಿ ಹಿಂಗೆ. ಈಗ ಹೈದ್ರಾಬಾದ್ ಎಷ್ಟೊತ್ತಿಗೆ ಹೋಗಿ ತಲುಪ್ತೀವೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ಹೈದ್ರಾಬಾದ್ಗೆ ಬೆಸ್ಟ್ ಟೈಮ್ ಅಂದರೆ ನನ್ನ ಪ್ರಕಾರ ಜುಲೈ ಟು ಫೆಬ್ರವರಿ ಚೆನ್ನಾಗಿರುತ್ತೆ ಅನಿಸುತ್ತೆ ವೆದರು. ಆಮೇಲಿಂದ ಸಿಕ್ಕಾಬಟ್ಟೆ ಸೆಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಈಗಲೇ ಜಾನಲ್ಲೇ ಹೋಗ್ಬೇಡ ಅಂದ್ಬಿಟ್ಟು ಹೈದ್ರಾಬಾದ್ ಹೊರಟಿದ್ದೀವಿ. ಸೊ ಹೇಳ್ತಾನೆ ಕೇಳೋಣ. ಎಲ್ಲದಕ್ಕೂ ನಾನು ಏನು ಹೇಳಿದ್ರು ಹೌದೌದು ಅಂತ ಹೇಳ್ತಾನೆ. ಹೌದೌದು ಆಗ್ಲಿಂದ ಹಂಗೇನೆ. ಯಾವಾಗಿದ್ದ ಮದ್ವೆ ಆದಾಗಿಂದ ಇವನು ಎಲ್ಲದಕ್ಕೂ ಹೌದೌದು ಅನ್ಕೊಂಡೇ ಇರ್ತಾನೆ. ಸೊ ನಾನು ಏನು ಹೇಳಿದ್ರು ಹೌದೌದು ಅನ್ಕೊಂಡು ಬರ್ತಾ ಇರ್ತಾನೆ. ಈಗಲೂ ನಾನೇ ಪ್ಲಾನ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮದ್ವೆ ಆಗಿ ಆಲ್ಮೋಸ್ಟ್ 9 years ಆಗಿದೆ. 9 yearsಗೆ ಇವನು ಈ ಥರ ತಲೆ ಕೆರ್ಕೋತಾ ಇದ್ದಾನೆ ನೋಡಿ. 9 yearsಯಿಂದ ನಾನೇ ಆಲ್ಮೋಸ್ಟ್ ಎಲ್ಲ ಪ್ಲಾನ್ಸ್ ಕೂಡ ಟ್ರಿಪ್ ಎಲ್ಲ ಪ್ಲಾನ್ ಮಾಡ್ತೀನಿ. ಸೊ ಇವನು ನಾನು ಏನು ಪ್ಲಾನ್ ಮಾಡಿದ್ರು ಎಲ್ಲದಕ್ಕೂ ಎಸ್ ಅಂತ ಬರ್ತಾ ಇರ್ತಾನೆ. ಹೌದಲ್ಲೇನಾ? ನೋಡಿ ನಾವು ಟೋಲ್ ಎಂಟ್ರಿ ಆಗಿಬಿಟ್ಟು ಒಂದು ಆಲ್ಮೋಸ್ಟ್ 10 minutes ಮೇಲಾಯಿತು. ಈಗ ದುಡ್ಡು ಪೇ ಮಾಡಿರೋದನ್ನ ವಾಪಸ್ ಕೊಡ್ತಾರ. ಒಂದು ಸ್ವಲ್ಪ ಕೂಡ ಮೂವ್ ಆಗ್ತಾ ಇಲ್ಲ. ನನಗಂತೂ ನೋಡಿ ತಲೆ ಕೆಟ್ಟೋಯ್ತು. ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ದುಡ್ಡು ಇಸ್ಕೊಬೋದಾ ವಾಪಸ್ಸು? ಟ್ರಾಫಿಕ್ ಇದ್ದರೆ ಬೆಳಗ್ಗೆ ಹೊರಟ್ಬಿಡೋಣ, ಆರಾಮಾಗಿ ಹೋಗೋಣ ಅಂತ ಅಂದ್ಕೊಂಡು ಬಂದರೆ ಇಲ್ಲಿ ನೋಡಿದ್ರೆ ನಾವು ಆಲ್ಮೋಸ್ಟ್ 10-15 minutesಯಿಂದ ನಾವು ಹಿಂಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಕೂಡ ಮೂವ್ ಆಗ್ತಾ ಇಲ್ಲ. ಈಗ ಏನು ಮಾಡ್ಬೇಕು ನಾವು ಹೇಳಿ? ಒಂದು ಸ್ವಲ್ಪ ಹೇಳ್ತೀನಿ ಇವನಿಗೆ, ಬಾರೋ ನಾವು ಹೋಗಿ ಜಗಳ ಆಡೋಣ, ಒಂದು ಸ್ವಲ್ಪ ಟೋಲ್ ಅವ್ರಿಗೆ ಹೇಳೋಣ, ದುಡ್ಡು ಇಸ್ಕೊಂಡು ಇಲ್ಲಿ ಅರ್ಧ ಗಂಟೆಯಿಂದ ಹಿಂಗೆ ನಿಲ್ಸಿದ್ದೀರಾ ಅಂತ ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ಇವ್ನು ನೋಡಿದ್ರೆ ಬೇಡ ಭಯ ಆಗುತ್ತೆ ನನಗೆ, ನೀನು ಒಂಥರ ಜಗಳಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಹಂಗೆ ಕೂರಿಸಿದ್ದಾನೆ. ಈಗ ಯಾರು ಇಲ್ಲ ಜಗಳಾಡಕ್ಕೆ. ಸಿಗ್ತಾರೆ, ಯಾಕೆ ಸಿಗಲ್ಲ? ಟೋಲ್ ಹತ್ರ ಹೋದ್ರೆ ಚಾನ್ಸೇ ಇಲ್ಲ, ಎಲ್ಲ ಸಿಗ್ತಾರೆ. ಸಿಗಲ್ಲ. ನಾನು ಹೆಂಗಾರು ಮಾಡಿ ಜಗಳ ಮಾಡಿ ನಿನಗೆ ದುಡ್ಡು ವಾಪಸ್ ಕೊಡಿಸ್ತೀನಿ, ನ್ಯಾಯ ಕೊಡಿಸ್ತೀನಿ ಬಾ ಅಂತ ಹೇಳ್ತೀನಿ. ಇವನು ಯಾಕೋ ಧೈರ್ಯನೇ ಮಾಡ್ತಾ ಇಲ್ಲ. ಏನಂತೀರ, ಇವ್ರೇನು ದುಡ್ಡು ಕೊಡ್ತಾರ ವಾಪಸ್ಸು? ಇಲ್ಲ ಜಾಗ ಬಿಡಬೇಕು, ಇಲ್ಲ ದುಡ್ಡು ಕೊಡಬೇಕು, ಎರಡರಲ್ಲಿ ಒಂದು ಮಾಡಬೇಕು. ಎರಡೂ ಮಾಡ್ತಾ ಇಲ್ಲ. ನನಗಂತೂ ಆಗ್ತಾ ಇಲ್ಲ, ಟಾಲರೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ನಾವು ಮೈಸೂರವರು, ನಮಗೆ ಇಷ್ಟೊಂದು ಟ್ರಾಫಿಕಲ್ಲಿ ವೆಯ್ಟ್ ಮಾಡಿ ಅಭ್ಯಾಸ ಇಲ್ಲ ನಮಗೆ. ಏನು ಮಾಡೋದಂತ ಇವಾಗ ಹೇಳಿ ನೀವು. ಬೆಳಗ್ಗೆನೇ ಬೆಂಗಳೂರು ಎಂಟ್ರಿ ಆಗ್ತಿದ್ದಂಗೆ ಈ ಥರ ಮೂಡ್ ಆಫ್ ಆಗಿಬಿಟ್ರೆ ಹೈದ್ರಾಬಾದ್ ಹೋಗೋ ತನಕ ಏನು ಮಾಡ್ಬೇಕು ನಾವು? ನೋಡಿ ಇವ್ನು ಏನು ಮಾತಾಡ್ತಾಯಿಲ್ಲ. ನಾನು ಒಬ್ಳೆ ಮಾತಾಡ್ಕೊಂಡು ನನಗೆ ಸಾಕಾಗಿ ಇವಾಗ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನಾನು.
ನಾನು ಮಾತಾಡೋದು ಇವನಂತೂ ಕೇಳಲ್ಲ, ಇನ್ನು ಎಲ್ಲರಾದರೂ ಕೇಳಲಿ ಅಂದ್ಬಿಟ್ಟು ನಾನು ಮಾತಾಡೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದು ಒಬ್ಳೇನೆ. ನೋಡಿಲಿ ಇವನು ಏನು ಮಾತಾಡಿದ್ರು ಇದೇ ಒಂದೇ ಎಕ್ಸ್ಪ್ರೆಷನ್ ಇರುತ್ತೆ ಇವನ ಮುಖ. ನೋಡಿದ್ರೆ 2 ಸೆಕೆಂಡಿಗೂ ಈ ಥರ ಬಾಯಿ ತಕ್ಕೊಂಡು ಹಾಕ್ಳಿಸ್ತಾರೆ. ನನಗೂ ಆಗ್ತಾ ಇಲ್ಲಪ್ಪ, ನನಗೂ ನಿದ್ದೆ ಬಂದ್ಬಿಡ್ತದೆ. ಬೆಳಗ್ಗೆ 4 ಗಂಟೆಗೆ ಎದ್ದಿರೋದು ನಾವು. 4 ಗಂಟೆಗೆ ಎದ್ದು ರೆಡಿಯಾಗಿ ಇಲ್ಲಿ ನೋಡಿ ನನ್ನ ಮಗು ಒಂದು ಮಲ್ಕೊಂಡ್ಬಿಟ್ಟಿದೆ ಆರಾಮಾಗೆ. ಅವಳು ಎದ್ದೇಳೋ ತನಕ ನಾವು ಬೆಂಗಳೂರೇ ಬಿಟ್ಟಿರೋಲ್ಲ ಅನ್ಸುತ್ತೆ ಇನ್ನೂ. ಲೆಟ್ಸ್ ಸಿ. ನಮ್ಮ ಮನೇಲಿ ಹೆಂಗೆ ಅಂದರೆ ನನಗೆ ಎ ಸಿ ಇರಲೇಬಾರ್ದು, ಇವನಿಗೆ ಎ ಸಿ ಇರಲೇಬೇಕು. ನಿಮ್ಮ ಮನೇಲೂ ಇದೇ ಥರ ಇದ್ದೀರಾ? ಒಬ್ಬರು ಒಂಥರ ಇನ್ನೊಬ್ರು ಒಂಥರ, ಈ ಥರ ಪಕ್ಕಾ ಆಪೋಸಿಟ್ ಕ್ಯಾರೆಕ್ಟರ್ಸ್ ಇದ್ದೀರಾ? ಎಷ್ಟು ಜನ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಇಲ್ಲ ಒಂದೊಂದು ಮ್ಯಾಚ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲ ಮಿಸ್ ಮ್ಯಾಚೇ ಆಗೋದು. ಕೇಳಿಬೇಕಾರೆ ಇವನ್ನ ಬಸ್ಸಲ್ಲಿ ಫ್ಲೈಟಲ್ಲಿ ಆರಾಮಾಗಿ ಹೋಗ್ಬೋದಾಗಿತ್ತು. ಬಟ್ ನಮ್ಗೆ ಯಾಕೋ ಒಂದು ಕಾರಿಂದ ಕಂಫರ್ಟ್ ಝೋನ್ ಸಿಕ್ಬಿಟ್ಟಿದೆ. ಸೊ ಈ ಕಂಫರ್ಟ್ ಝೋನಿಂದ ನಮಗೆ ಆಚೆ ಬರೋಕ್ಕೆ ಇಷ್ಟ ಇಲ್ಲ. ಸೊ ಎಲ್ಲೋದ್ರೂ ಆಲ್ಮೋಸ್ಟ್ ನಾವು ಕಾರ್ ತೊಗೊಂಡೇ ಹೋಗೋಕ್ಕೆ ಪ್ರಿಫರ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಈ ಥರ ನನ್ನ ಮಗಳನ್ನ ಆರಾಮಾಗಿ ಮಲಗಿಸ್ಕೊಂಡು ಹೋಗಬೇಕು, ಎಲ್ಲಿ ಬೇಕಲ್ಲಿ ಸ್ಟಾಪ್ ಕೊಟ್ಕೊಂಡು ಹೋಗ್ಬೋದು ಅಂಥೇಳಿ ಯಾವಾಗಲೂ ನಾವು ಕಾರಲ್ಲೇ ಹೋಗ್ತೀವಿ, ಎಷ್ಟು ದೂರ ಆದ್ರೂ ಪರವಾಗಿಲ್ಲ ಅಂಥೇಳಿ. ನೀವು ಎಷ್ಟು ಜನ ಇದೇ ಥರ ಕಾರಲ್ಲೇ ಓಡಾಡೋಕ್ಕೆ ಇಷ್ಟಪಡ್ತೀರಾ? ಇಷ್ಟು ದಿನ ನಮ್ಮಿಬ್ರಿಗೆ ಮಾತಾಡೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಈಗ ಈ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ನಮ್ಮಿಬ್ರಿಗೆ ಬೇಜಾನ್ ಟೈಮ್ ಸಿಗ್ತಾ ಇದೆ ಮಾತಾಡೋಕ್ಕೆ. ಇವನು ನೋಡಿದ್ರೆ ಅಂತೂ ಮಾತಾಡ್ತಾ ಇಲ್ಲ, ತಲೆ ಕೇರ್ಕೊಂಡು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ. ಏನಾದ್ರು ಮಾತಾಡೋ, ಏನಾದ್ರು ಮಾತಾಡೋ. ತುಂಬ ದಿನ ಆಯ್ತಲ್ವಾ ನಾವಿಬ್ರು ಮಾತಾಡಿ. ನಾವು ತುಂಬ ಬ್ಯುಸಿ, ಗೌರವ್ ಅಂತೂ ತುಂಬ ಬ್ಯುಸಿ ವರ್ಕಲ್ಲಿ. ಸೊ ನಮ್ಮಿಬ್ರಿಗೆ ಮಾತಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಈಗ ಮಾತಾಡೋಣ ಅಂತ ಹೇಳಿ ಈ ಬ್ಯಾಂಗ್ಳೂರ್ ಟ್ರಾಫಿಕ್ಕಿಗೆ ಬಂದು ಕೂತ್ಕೊಂಡಿದ್ದೀವಿ ನೋಡಿ. ಆರಾಮಾಗಿ ಟೈಮ್ ಸಿಗ್ತಾ ಇದೆ, ಎಷ್ಟು ಬೇಕಾದ್ರೂ ಮಾತಾಡ್ಬೋದು, ಎಷ್ಟು ಬೇಕಾದ್ರೂ ಜಗಳನೂ ಆಡ್ಬೋದು ಬೇಕಾದ್ರೆ ಆರಾಮಾಗಿ. ಸೊ ಇಲ್ಲ ಇವ್ನು ಜಗಳ ಆಡಲ್ವಂತೆ, ಮಾತಾಡ್ತಾನಂತೆ. ಇವನು ಮಾತಾಡಿದ್ರೆ ಜಗಳ ಆಗುತ್ತೆ ಅಂತ ಮಾತಾಡ್ತಾ ಇಲ್ಲ ಫ್ರೆಂಡ್ಸ್. ಇವನು ನೋಡಿ ಒಂದು ಸ್ವಲ್ಪ ತಿರ್ಗೋ ಈ ಕಡೆ ನೋಡು ಒಂದು ಸ್ವಲ್ಪ ಮಾತಾಡು. ನೋಡಿ ಇಷ್ಟೇ, ಒಂದು ಸ್ಮೈಲ್ ಕೊಡ್ತಾನೆ, ಮಾತಾಡಿದ್ರೆ ಜಗಳ ಆಗ್ಬಿಡುತ್ತಲ್ಲ. ಈ ಥರ ಇದ್ದೀರಾ ನೀವುಗಳು? ಯಾರು ಇದ್ದೀರಾ ಸ್ವಲ್ಪ ಹೇಳಿ. ಕಮೆಂಟ್ ಸೆಕ್ಷನಲ್ಲಿ ಒಂದು ಸ್ವಲ್ಪ ಹಾಕಿ. ಮಾತಾಡಿದ್ರೆ ಜಗಳ ಆಗುತ್ತೆ ಅದಕ್ಕೆ ನಾವು ಮಾತಾಡಲ್ಲ ಅಂತ ಇರೋರು ಯಾರು ಇದ್ದರೆ ಒಂದು ಸ್ವಲ್ಪ ಕಮೆಂಟ್ ಹಾಕಿ. ನಾವು ನೋಡಿ ಖುಷಿ ಪಡ್ತೀವಿ. ನಾವು ಮಾತ್ರ ಅಲ್ಲ, ಬೇರೆ ಜನನೂ ಇದ್ದಾರೆ ಅಂತ ಹೇಳಿ ಖುಷಿ ಪಡ್ಕೋತೀವಿ. ಮಾತಾಡೋದೇ ಇಲ್ಲ ಅಂತಲ್ಲ, ಜಗಳ ಆದ್ರೂ ಪರವಾಗಿಲ್ಲ ಅನ್ಕೊಂಡು ಮಾತಾಡ್ಕೊಂಡು ಹೋಗ್ತೀವಿ ಅಲ್ಲೇನೋ? ಹೌದೌದು, ಮಾತಾಡ್ಕೊಂಡು ಹೋಗ್ತೀವಿ. ಹಾಗಾಗಿ ಒಂದು ಸ್ವಲ್ಪ ಇಬ್ರಿಗೂ ಉರಿಯುತ್ತೆ. ಅವಾಗ ಜಗಳ ಆಡ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ 1 hour ರೆಸ್ಟ್ ಮಾಡ್ತೀವಿ. ಬಾಯಿಗೆ ಒಂದು ಫುಲ್ ರೆಸ್ಟ್ ಕೊಟ್ಬಿಡ್ತೀವಿ ಚೆನ್ನಾಗಿ. ಆಮೇಲೆ ಸೈಲೆಂಟಾಗಿ ಇದ್ಬಿಡ್ತೀವಿ. ಆಮೇಲೆ ಇನ್ನೇನು ವಿಧಿ ಇಲ್ಲ, ಇಬ್ರಿಗೂ ಒಬ್ರಿಗೊಬ್ರು ನಾವೇ ಇಬ್ರು ಇರೋದು ಅಂತೇಳಿ ಹಿಂಗೋ ಮಾತಾಡ್ಕೊಂಡು ಹೋಗ್ತೀವಿ. ಬಾಯಿಗೆ ಒಂದೆಲ್ಲ ಗಂಟ್ಲಿಗೂ ರೆಸ್ಟ್ ಬೇಕಲ್ಲ. ಸೊ ಒಂದು ಸ್ವಲ್ಪ ಜಗಳ ಆದ್ಮೇಲೆ ರೆಸ್ಟ್ ಕೊಡ್ತೀವಿ. ರೆಸ್ಟ್ ಕೊಟ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀವಿ, ಏನು ಸುಮ್ಮನೆ ಬಿಡ್ತೀವ? ಮತ್ತೆ ಸ್ಟಾರ್ಟ್ ಮಾಡೋದು, ಮತ್ತೆ ಜಗಳ ಆಡ್ಕೊಳ್ಳೋದು, ಹೆಂಗೋ ಮಾಡ್ಕೊಂಡು ಹೋಗ್ತಾ ಇರೋದು ಲೈಫು. ನೋಡಿ, ಇದು ನಮ್ಮ ಕಾರಿನ ಅವಸ್ಥೆ. ಇದೇನು ಚಪ್ಪಲಿ ಅಂಗಡಿನ ಅಥವಾ ನಮ್ಮ ಕಾರ ಗೊತ್ತಾಗ್ತಾ ಇಲ್ಲ ನನಗೆ. ಈ ಐಡಿಯಾಸ್ ಎಲ್ಲ ಹೆಂಗ್ ಬರ್ತಾ ಇದೆ ಅಂದ್ರೆ, ಈ ಟ್ರಾಫಿಕ್ ಅಲ್ಲಿ ನಿಂತಿದೀವಲ್ಲ ಅವಾಗಿಂದ ಹಂಗಾಗಿ ಬರ್ತಾ ಇದೆ. ಮೋಸ್ಟ್ಲಿ ಯಾವುದೋ ಆಕ್ಸಿಡೆಂಟ್ ಆಗಿದೆ ಅನ್ಸುತ್ತೆ. ಸೊ ಹಾಗಾಗಿ ನಾವು ಇಲ್ಲೇ ಸ್ಟಕ್ ಆಗಿಬಿಟ್ಟಿದ್ದೀವಿ. ಫ್ರೀ ಮಾಡ್ಕೊಂಡ್ವಿ ಅಂತ ಜಾಗ. ನೋಡಿ ಎಷ್ಟು ಟ್ರಾಫಿಕ್ ಇದೆ, ಎಷ್ಟು ದೂರದಿಂದ ನಿಂತಿದ್ವಿ ಅಂತ. ಸಾಕಾಯ್ತಪ್ಪ, ಎಷ್ಟೋ ವರ್ಷ ಆಗೈತಿ ಈ ಥರ ಟ್ರಾಫಿಕಲ್ಲಿ ನಿಂತ್ಕೊಂಡು ನಾವು. ನನ್ನ ಮಗಳು ನೋಡಿ ಆರಾಮಾಗಿ ತಾಚಿ ಮಾಡ್ಕೊಂಡಿದೆ. ಸುಮ್ಮನೆ ಒಂದು ಸ್ಟಾಪ್ ಕೊಟ್ವಿ. ಈಗ ಬ್ಯಾಂಗ್ಳೂರ್ ಬಿಡಬೇಕು ನಾವು. ಎಷ್ಟು ಟ್ರಾಫಿಕ್ ಇದೆ ಅಂತ. ನಮ್ಮ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಅನ್ನೋ ವರ್ಡೇ ಇಲ್ಲ ಅಂದಿದ್ರೆ ಸ್ವರ್ಗ ಅಂತಲೇ ಹೇಳ್ಬೋದಾಗಿತ್ತು. ನನಗೂ ಬ್ಯಾಂಗ್ಳೂರಿಗೂ ತುಂಬ ಕನೆಕ್ಷನ್ ಇದೆ. ಬ್ಯಾಂಗ್ಳೂರಲ್ಲೇ ನಾನು ಓದಿದ್ದು MBA ಎಲ್ಲ. ಆ್ಯಂಡ್ ಕಾಲೇಜ್ ಡೇಸ್ ಅಂತೂ ಸಖತ್ ಮಜಾ ಮಾಡಿದ್ದೀನಿ ಅಲ್ಲಿ. ಆ್ಯಂಡ್ ನನಗೆ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂದರೆ ಬ್ಯಾಂಗ್ಳೂರೇ ಅಂತಲೇ ಹೇಳ್ಬೋದು. ಈ ನಮ್ಮ ಬೆಂಗಳೂರು ಎಲ್ಲ ಥರದವ್ರಿಗೂ ಸೂಟಬಲ್ ಅಂತಲೇ ಹೇಳ್ಬೋದಲ್ವಾ. ಅಪ್ಪರ್ ಕ್ಲಾಸ್, ಲೋವರ್ ಕ್ಲಾಸ್, ಮಿಡಲ್ ಕ್ಲಾಸ್ ಎಲ್ರಿಗೂ ಸೂಟಬಲ್ ಆಗುವಂಥ ಊರು.
ಯಾವುದೇ ಸ್ಟೇಟಿಂದ ಬಂದರೂ ಕೂಡ ಎಲ್ಲರನ್ನೂ ಕೈ ಚಾಚಿ ಕರೆಯುತ್ತೆ, ಎಲ್ರಿಗೂ ಕೆಲಸ ಕೊಡುತ್ತೆ ಆ್ಯಂಡ್ ಬದುಕೋಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು. ಸೀರಿಯಸ್ಲಿ ಬೇರೆ ಸ್ಟೇಟ್ಗೆಲ್ಲ ಕಂಪೇರ್ ಮಾಡಿಬಿಟ್ರೆ ನಮ್ಮ ಕರ್ನಾಟಕ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು. ನಾವು ಏರ್ಪೋರ್ಟ್ ರೋಡಲ್ಲಿದ್ದೀವಿ. ಒಂದಾದ್ಮೇಲೆ ಒಂದು ಏರೋಪ್ಲೇನ್ಗಳು ಬರ್ತಾನೇ ಇದೆ. ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಆಲ್ರೆಡಿ ನನ್ನ ಮಗಳು ಎದ್ದೇ ಬಿಟ್ಲು. ಈಗ ನನ್ನ ಬೇಬಿ ಎದ್ದು ಗುಡ್ ಮಾರ್ನಿಂಗ್ ಮಾರ್ನಿಂಗ್. ಎಲ್ಲಿ ಹೋಗ್ತಿದೀವಿ ನಾವು ಗೊತ್ತಿದ್ಯಾ ನಿಮ್ಗೆ? ಈಗ ಗೊತ್ತಾಯ್ತಲ್ವಾ ಬೇಬಿಗೆ ನಾವೆಲ್ಲ ಹೋಗ್ತಾ ಇದೀವಿ ಅಂತ. ಸರ್ಪ್ರೈಸ್ ಅಲ್ವಾ? ಬ್ಯಾಂಗ್ಳೂರ್ ಅಂತ ತಾನೇ ಹೇಳಿ ಕರ್ಕೊಂಬಂದಿದ್ ನಿಂಗೆ. ಈಗ ಗೊತ್ತಾಯ್ತಾ ಎಲ್ಲಿ ಹೋಗ್ತಾ ಇದೀವಿ ಅಂತ? ಎಲ್ಲಿ? ಎಸ್. ಹಾಯ್ ಹೇಳಿ ಎಲ್ರಿಗೂ ಹಾಯ್. ಮಾರ್ನಿಂಗ್. ಮೈಯೆಲ್ಲ ಮುರಿತಾ ಇದೆ. ಇವಾಗ ತಾಚಿ ಮಾಡಿ ಎದ್ಬಿಟ್ಟು ಮಮ್ಮು ಆಯ್ತು, ತಾಚಿ ಆಯ್ತು, ಎಲ್ಲ ಆಯ್ತು. ಈಗ ಎಂಜಾಯ್ ಮಾಡೋಣ ನಾವು ರೋಡ್ ಟ್ರಿಪ್ನ. ಎಸ್ ಪಾಪ. ಸಿ ಬೇಬಿ ಎದ್ದ ತಕ್ಷಣ ಈಗ ತಿಂಡಿಗಳೆಲ್ಲ ಹುಡುಕ್ತಾ ಇದೆ. ಏನ್ ತಿಂಡಿ ಬೇಕು? ತಿನ್ನಿ, ಅದನ್ನೇ ತಿನ್ನಿ. ಸ್ಮೈಲ್. ಡ್ಯಾನ್ಸ್ ಮಾಡ. ಈ ಪಪ್ಪ ಮಾಡೋದೇ ಇಲ್ಲ ನಂಗೆ ಡ್ಯಾನ್ಸು. ಯಾರು ಕಡುಮ್ ಕುಡುಮ್ ಅಂತ ತಿನ್ಕೋತಾ ಇರೋದು? ಒಂದ್ ಕೊಡ್ತೀರಾ ಮಮ್ಮಗೊಂದು ಪಪ್ಪಗೆ? ಇಬ್ರಿಂದ ಸೇರ್ ಒಂದಾ? ಇಬ್ರಿಗೂ ಒಂದೊಂದಾ? ಫುಲ್ ಪ್ಯಾಕ್ ಕೊಟ್ಬಿಡ್ತೀರಾ ನಮಗೆ? ತಿನ್ಕೋತೀವಿ. 4 ಕೊಡ್ತೀರಾ? ಇಬ್ರಿಗೆ 2. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಕೊಡೋಲ್ಲ ನಾವು. ಬಾಯ್ ಕಾಚಿ ಮರಿ. ನಾವು ಹಿಂಗೆ ಹೋಗಿದ್ದಾ? ಎಲ್ಲ ಚಿಕ್ಸಿಗೆ ಕಿತ್ತಾಟ. ನೀವು ಹಿಂಗೇನಾ? ನಾವು ಥ್ರೂ ಔಟ್ ಜರ್ನಿ ತಿಂತಾನೇ ಹೋಗ್ತಾನೆ ಇರ್ತೀವಿ. ನೋ ಭಾರಿ ಲವ್ ಇಬ್ರಿಗೂ. ಮತ್ತೆ ನಾನು ನಿಮ್ಗೆ ನಾಳೆ ಸಿಗ್ತೀನಿ ಅಂತ ನಾಳೆ ಬರ್ತಿರೋದು ಅಲ್ಲರಿ. ಗೌರವ್ ನೋಡಿ ಅವಾಗಿಂದ ಇದೇ ಕಾರ್ನ ಫಾಲೋ ಮಾಡ್ತಾ ಇದ್ದಾನೆ. ಬೆನ್ಸ್ ಅಂತ ಫಾಲೋ ಮಾಡ್ತಾ ಇಲ್ಲ. ತೋರಿಸ್ತೀನಿ, ಸ್ವಲ್ಪ ಓವರ್ಟೇಕ್ ಮಾಡಿದ್ರೆ ಗೊತ್ತಾಗುತ್ತೆ. ಒಂಚೂರು ಮ್ಯೂಟ್ ಮಾಡು. ಈ ಕಾರ್ನ ಫಾಲೋ ಮಾಡ್ತಾ ಇದ್ದಾನೆ. ಯಾಕೆ ಗೊತ್ತಾ? ಕಾರ್ ಸಕ್ಕದಾಗಿದೆ ಅಂತಲ್ಲ, ತೋರಿಸ್ತೀನಿ. ಗೊತ್ತಾಗ್ತಾ ಇದೆ. ತೋರಿಸ್ತೀನಿ. 2 ಸೆಕೆಂಡ್ಸಲ್ಲಿ ಫೇಸ್ ರಿವೀಲ್ ಆಗುತ್ತೆ ನೋಡಿ. ಹೌದಾ? ಇಲ್ಲ ಕಣ, ಒಬ್ಳು ಹುಡುಗಿ ಇದ್ಲು, ಅಲ್ಲಿಂದ ನೋಡ್ಕೊಂಬಂದೆ ನಾನು. ನೋಡ್ಕೊಂಡೆ ಸ್ಮೈಲ್. ಅಲ್ಲಿ ಒಬ್ರು ಆಂಟಿ ಇದ್ರು, ಸಖತ್ತಾಗಿದ್ರು. ಅವರು ನೋಡ್ಬಿಟ್ಟು ಅವಾಗಿಂದ ಇದೇ ಕಾರ್ನ ಫಾಲೋ ಮಾಡ್ತಾ ಇದ್ದಾನೆ. ಯು ಕೆ ಅಂದ್ರೆ ಉತ್ತರ ಕನ್ನಡನ? ಸೊ ಸಿಗಕ್ಕೆ ಆಗ್ತಾ ಇಲ್ವಲ್ಲ? ಸಿಗೋಣ. ಒಂಚೂರು ಬೇಗ ಹೋಗಿ ಮುಖ ತೋರಿಸ್ಬಿಡು ಒಂದು ಸ್ವಲ್ಪ. ನನಗನ್ನಿಸ್ತಾ ಇದೆ ಅದು ಹುಡುಗಿ ಅಂತ.
ಅಲ್ವಾ ಅಂಕಲ್ಲ? ಆಂಟಿ ನೋಡ್ಬೇಕಾ? ಅದೇ ಕಾರಲ್ಲಿರೋ ಆಂಟಿ ಸಖತ್ತಾಗಿದಾರಂತೆ, ನೋಡ್ಬೇಕಾ? ಅಯ್ಯ ನನ್ನ ಮಗಳ ಯಾರ ಮಗಳು ಹೇಳು ನೀನು? ಆಂಟಿ ನೋಡ್ಬೇಕಂತ. ಆಂಟಿ ಯಾರನ್ನು ನೋಡೋದೇನು ಬೇಡ, ನೀನು ಪಪ್ಪ ಇಬ್ರು ಏನು ನೋಡೋದು ಬೇಕಾಗಿಲ್ಲ. ನಡಿ, ನಾನು ಕೇಳ್ದೆ, ನೀನು ಯಾಕೆ ಹೂ ಅನ್ಬೇಕಿತ್ತು? ಚೆನ್ನಾಗಿದ್ದಾರೆ ಅಂತ ಬರೀ ಹೇಳ್ದಲ್ಲ, ಏನ್ ನೀನೇ ನೋಡ್ಬಿಟ್ರ ಚೆನ್ನಾಗಿದ್ರು ಚೆನ್ನಾಗಿ ಇಲ್ದೋದ್ರು ಆಂಟಿ ನೋಡ್ಬೇಕು. ಇದು ಬೆಂಜ್, ಇದು ನೋಡು, ಇದು ಬೆಂಜ್. ಅಯ್ಯೋ ಅಂಕಲ್ಲೇ ಓವರ್ಟೇಕ್ ಮಾಡ್ಬಿಟ್ಟ. ಇರ್ಲಿಲ್ಲ, ಯಾರು ಇರಲಿಲ್ಲ, ಯಾವುದೋ ಅಂಕಲ್ ಇದ್ರು, ನೆಮ್ಮದಿ ಆಯ್ತು ಜೀವನ. ಅಂಕಲ್ ಇದ್ರಲ್ಲ, ಈಗ ಒಳ್ಳೆ ಜೋಶ್ ಬಂತು ನನಗೆ. ನಿಂಗೆ ಕಾರ್ ಓಡ್ಸಕ್ ಜೋಶ್ ಬಂತ? ಹೊಟ್ಟೋಯ್ತಾ? ಮೂರು ಜನನು ಈ ಚಿಪ್ಸ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ ಅರ್ಧ ಗಂಟೆ ಆಯ್ತು. ಚಿಪ್ಸ್ ಪ್ಯಾಕು ಖಾಲಿ ಆಗ್ತಾ ಬಂತು. ಕರುಮ್ ಕುರುಮ್ ಅಂತ ಏನು ಕಾರೆಲ್ಲ ಏನ್ ಸೌಂಡು? ಸ್ಮೈಲ್. ಕರುಮ್ ಕುರುಮ್ ಕರುಮ್ ಕುರುಮ್ ಅಂತ ಸೌಂಡು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಕೆಲಸ ಏನು ಹೇಳು? ನೀನು ಕಾರ್ ಓಡಿಸ್ಬೇಕಾರೆ ನಾನು ತಿನ್ಸೋದು ಆಲ್ರೌಂಡರ್. ನಾನು ಮ್ಯಾಪ್ ಹಾಕ್ಕೊಳ್ಳೋದು, ತಿನ್ಸೋದು, ಆಮೇಲೆ ರೋಡೆಲ್ಲ ಹೇಳೋದು, ತಿನ್ಸೋದು, ಬರೀ ಇದೇ ನನ್ನ ಕೆಲಸ. ಇವಳಿಗೆ ತಿನ್ಸು, ಇವನಿಗೆ ತಿನ್ಸು. ಮಗು ಪಾಪ ಅದೇ ತಿನ್ಕೊಳ್ತಾ ಇದೆ, ಇವನಿಗೆ ತಿನ್ಸ್ಲೇಬೇಕು. ದೇರ್ ಇಸ್ ನೋ ಆಪ್ಷನ್. ತಿನ್ಸ್ಕೊಂಡು ಹೋಗ್ತಾ ಇರೋದು. ನಾನು ಒಂದೊಂದು ಅವಾಗ ಒಂದು ತಿಂತೀನಿ ಅಷ್ಟೆ. ಕೈಯೂ ನೋವು ಬಂದ್ಬಿಡ್ತಾ ಗೊತ್ತಾ ತಿನ್ಸಿ. ಅಲ್ಲ ಬೇಬಿ, ಹೇಳಿ ಏನಾದ್ರು. ಗೈಸ್ ಅಂತೆ. ಯಾರನ್ನ ನೋಡ್ಕೊಂಡಿದ್ಯಾ ಕಂದ ನೀನ್ ಗೈಸ್ ಅನ್ನೋದನ್ನ? ಯಾರನ್ನ ನೋಡ್ಕೊಂಡಿದ್ಯಾ ಗೈಸ್ ಅನ್ನೋದನ್ನ? ವ್ಲಾಗ್ ಮಾಡೋದನ್ನೆಲ್ಲ ನೋಡ್ಕೊಂಡ್ಬಿಟ್ಟಿರುತ್ತೆ ಕಳ್ಳ. ಈಗ ಬಂದು ಗೈಸ್ ಅಂತ ಹೇಳ್ತಾ ಇದೆ. ವಿಡಿಯೋ ಆನ್ ಮಾಡಿಲ್ವಂತೆ, ಹಂಗೆ ಹೇಳ್ತಾ ಇದ್ನಂತೆ. ನಾನು ಎಷ್ಟು ಕಿಲೋಮೀಟರ್ ಇದೆ ಗೊತ್ತಾ ಇನ್ನೂ ನಾವು ರೀಚ್ ಆಗಕ್ಕೆ? ಎಷ್ಟು ಹೇಳು ಕ್ಯೂಟು? 500 ಕಿಲೋಮೀಟರ್ಸ್. ಎಷ್ಟಿದೆ ಇಬ್ರು ಹೇಳಿ? 500 ಕಿಲೋಮೀಟರ್ಸ್. ಈಗ 500 ಕಿಲೋಮೀಟರ್ಸ್ ತನಕ ನಾನು ಕ್ವಶನ್ಸ್ ಕೇಳ್ತೀನಿ, ನೀವಿಬ್ರು ಆನ್ಸರ್ ಮಾಡ್ಬೇಕು ನನಗೆ. ಓಕೆನಾ? ಕೇಳಿದ್ದು ಕರೆಕ್ಟಾಗಿ ಆನ್ಸರ್ ಮಾಡ್ಬೇಕು ಇಬ್ರು. ಈಗ ಸ್ಮೈಲುಗೆ ಮಮ್ಮ ಇಷ್ಟನಾ ಪಪ್ಪ ಇಷ್ಟನಾ? ಇಬ್ರುನಾ? ಓಕೆ. ಪಪ್ಪಗೆ ಮಮ್ಮ ಇಷ್ಟನಾ ಸ್ಮೈಲು ಇಷ್ಟನಾ? ಇಬ್ರುನಾ? ಓಕೆ. ಇಬ್ರು ತಪ್ಪಿಸ್ಕೊಂಡ್ಬಿಟ್ರೆ, ಸ್ವಲ್ಪ ಜಾರ್ಕೊಂಡ್ಬಿಟ್ರಿ. ಓಕೆ, ಗುಡ್ ಆನ್ಸರ್. ನೆಕ್ಸ್ಟು, ಮಮ್ಮ ಹೆಂಗಿದ್ರೆ ನಿಮ್ಮಿಬ್ರಿಗೆ ತುಂಬಾ ಇಷ್ಟ ಆಗುತ್ತೆ ಹೇಳಿ ಕರೆಕ್ಟಾಗಿ. ಸ್ವೀಟ್ ಹೆಂಗಿರ್ಬೇಕು? ಕೂಲ್ ಆಗಿರ್ಬೇಕಾ? ನಾನು ಕೂಲ್ ಅಂದ್ರೆ ಏನು? ಕೂಲ್ ಅಂದ್ರೆ ಒಂದ್ ಕನ್ನಡಕ ಹಾಕೊಂಡು ಕುತ್ಕೊಂಡ್ಬಿಡ್ಲ ಕೂಲಾಗಿ? ಕನ್ನಡಕ ಹಾಕೊಂಡು ಕುತ್ಕೊಂಡ್ಬಿಡ್ಲ ಕಣ್ ಮುಚ್ಕೊಂಡು? ಕೂಲಾಗಿರ್ತೀನಿ, ಇಬ್ರು ಕೂಲಾಗಿರ್ಬೋದು. ಇಬ್ರು ನೆಮ್ಮದಿಯಾಗಿ ಕಣ್ಣು ಬಾಯಿ ಮುಚ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಇಬ್ರು. ಇನ್ನೊಂದು ಕ್ವಶನ್ ಕೇಳ್ತೀನಿ. ಚಿಪ್ಸ್ ತಿಂದಿದ್ ಸಾಕಾ? ಸಾಕು ಅಂತಾನೆ ಹೇಳ್ಬೇಕು. ನೀವು ಹೇಳ್ಕೊಟ್ಟಿದ್ದೆ ತಾನೆ ನಾನು. ಸಾಕು ನೀ? ಅಷ್ಟೇ, ಮುಗೀತು. ಈಗ ಚಿಪ್ಸ್ ನ ಕ್ಲೋಸ್ ಮಾಡಿ ಎತ್ತಿಟ್ಬಿಡೋಣ. ಈಗ ನಿಮ್ ಬಾಯಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಕುತ್ಕೋಬೇಕೀಗ. ಡೀಲಾ? ನೋ ಡೀಲಾ ಸ್ಮೈಲ್. ಡೀಲಾ? ಓಕೆ. ಲಾಸ್ಟ್ ಚಿಪ್ಸ್ ತಗೊಳ್ಳಿ. ಈಗ ಟೋಲ್ ಅಲ್ಲಿ ನಮ್ಗೆ ಏನು ಪಾಸ್ ತಗೊಂಡಿದೀವ ನಾವು? 3,000 ರೂಪಾಯಿ ಪಾಸ್. 3,000 ಪಾಸ್ ತಗೊಂಡಿದೀವಿ. 200 ಟೋಲ್ಸ್ ಆರ್ 1 ಇಯರ್. 200 ಟೋಲ್ಸ್ ನಾವು ಎಲ್ಲಿ ಬೇಕಾದ್ರೂ ಓಡಾಡ್ಕೋಬಹುದು. ಹೌದಾ? ಓಕೆ, ಆರ್ 1 ಇಯರ್. ಸರಿ. ಅದು ಯಾವ ಟೋಲ್ಗೆ ಹೋದ್ರು ಅವಾಗ ನಮಗೆ ಆಲ್ ಓವರ್ ಇಂಡಿಯಾ ಯಾವುದೇ ಟೋಲ್ಗೆ ಹೋದ್ರು ಫಾಸ್ಟೆಸ್ಟ್ ಟ್ಯಾಗ್. ಓಕೆ.
ಅದೇ ನಾವು ತುಂಬಾ ಒಂದೊಂದು ಟೋಲ್ಗೂ ಇಷ್ಟೊಂದು ಕಟ್ಕೊಂಡು ಹೋಗೋ ಬದಲು ಈ 3000 ಪಾಸು ವರ್ತ್ ಅನ್ಸುತ್ತಾ? ಹೌದು ವರ್ತ್. ಓಕೆ. 3 ಸತಿ ಬೆಂಗಳೂರು ಮೈಸೂರು ಹೋದ್ರೆ ವರ್ತ್. ಹಾ ಅದೇನೆ. ಆದ್ರೂ ಬರೀ 3-4 ಟೈಮ್ಸ್ ಬ್ಯಾಂಗ್ಳೂರ್ ಹೋಗಿ ಬರಕ್ಕೆ ಅಷ್ಟು ಆಗೋಗ್ಬಿಡುತ್ತೆ. ಬ್ಯಾಂಗ್ಳೂರು ಅಥವಾ ನಾವು ಅಮ್ಮ ಮನೆ ಬೇಲೂರು ಆಗಿರೋದ್ರಿಂದ ಅಲ್ಲಿ ಹೋಗಿ ಬರಕ್ಕೆ ಟೋಲ್ ಅಲ್ಲಿಗೆ ಆಗೋಗುತ್ತೆ. ಇದು 200 ಟೋಲ್ಸ್ ಎಷ್ಟು ಬೇಕಾದ್ರೂ ಓಡಾಡ್ಕೋಬೋದಲ್ವಾ ಆಲ್ ಓವರ್ ಇಂಡಿಯಾ? ಓಕೆ. ನನ್ನ ಸ್ಮೈಲು ಏನ್ ಮಾಡ್ತಾ ಇದೆ ಬೇಬಿ ಕಾರಲ್ಲಿ? ಬಂದು ಓದ್ಕೋತಾ ಇದೆಯಾ ಟ್ರಿಪ್ಪಿಗೆ ಬಂದ್ಬಿಟ್ಟು? ಓ ಡ್ರಾಯಿಂಗ್ ಮಾಡ್ತಾ ಇದೆಯಾ? ಯಾಕೆ ಡ್ರಾಯಿಂಗ್ ಮಾಡ್ತಾ ಇದ್ದೀರಾ? ಬೋರ್ ಆಗ್ತಾ ಇದೆಯಾ ನಿಮಗೆ? ಏನ್ ಡ್ರಾ ಮಾಡ್ತಾ ಇದ್ದೀರಾ? ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅದು ಗೊತ್ತಿಲ್ವಾ? ಯೋಚನೆ ಮಾಡ್ತಾ ಇರಿ ಹೈದ್ರಾಬಾದ್ ಬರೋವರೆಗೂ. ನನ್ಗೆ ರೈನ್ಬೋ ಅಂದ್ರೆ ತುಂಬಾ ಇಷ್ಟ. ರೈನ್ಬೋ ಡ್ರಾ ಮಾಡಕ್ಕಾಗಲ್ವಾ? ಯಾವ್ದು ನೀನು? ಆಯ್ತು, ನಿಮ್ಗೆ ಯಾವ್ದು ಇಷ್ಟ ಅದನ್ನ ಡ್ರಾ ಮಾಡ್ಬಿಟ್ಟು ತೋರ್ಸಿಯಪ್ಪ. ನಿಮ್ಗೆ ಏನ್ ಇಷ್ಟ ಅದು ನೋಡ್ತೀವಿ ನಾವು. ಎಲ್ರಿಗೂ ತೋರ್ಸಿ ಸ್ವಲ್ಪ ನೋಡ್ತಾನೆ ನೀವು ಯಾವ ತರ ಕಾರಲ್ಲಿ ಅದು ಕುತ್ಕೊಂಡು ಡ್ರಾಯಿಂಗ್ ಹೇಗ್ ಮಾಡ್ತೀರಾ ಅಂತ. ಓಕೆನಾ? ಡೀಲಾ? ಇಲ್ಲಿ ನೋಡಿ, ನೋಡ್ಕೊಂಡು ಮಾತಾಡಿ. ಹೌದಾ? ಅಲ್ಲಿ ತೋರಿಸ್ಬೇಡಿ. ಯಾವ ಹಾಡು ಹೇಳು ನೋಡ? ಹತ್ತನೇ ಸಲ ಆಗ್ಲಿ ನೋಡ್ಕೊಳ್ಳಿ. ಯಾವ ಸಾಂಗ್ ಅಂತ ಹೇಳ್ಕೊಂಬುದು ನೋಡ. ಯಾವ್ದೋ ಒಂದು ಸಾಂಗ್ ಹಾಕಿದ್ದೀನಿ ಹಳೇದು. ಹೇಳ್ಬೇಕು ನೀನು ಇದೆಯೋ? ಮ್ಯೂಸಿಕ್ ಕೇಳ್ಕೊಂಡೆ ಹೇಳ್ಬೇಕು ನೀನು. ಗೆಸ್ ಮಾಡು ಬೇಗ ಬೇಗ. ಕಳ್ಳ ನೋಡ್ಕೊಂಬಿಟ್ಟ. ಉಡುಪು ಚಂದವೋ ಉಡುಪು ಚಂದವೋ ನೋಡಿರೋ ಪ್ಯಾಂಟ್ ಬಂದಿದೆ. ಫಿನಿಶ್ ಆಗಿದೆಯಾ? ತೋರಿಸಿ ಒಂದ್ ಸ್ವಲ್ಪ. ಅಷ್ಟೇ ಮಾಡೋದು ಅಂದ್ರಲ್ಲ, ತೋರಿಸಿ ಎಷ್ಟು ಮಾಡಿದೀರಾ ಅಂತ. ಡ್ರಾಯಿಂಗ್ ಪ್ಲೀಸ್ ಶೋ ಮೀ. ಈಗ ಮಕ್ಕಳಿಗೆ ನಾವು ಮೊಬೈಲ್ ಕೊಟ್ಟು ಕೂರ್ಸೋದಕ್ಕಿಂತ ಈ ತರ ಲಾಂಗ್ ಡ್ರೈವ್ ಎಲ್ಲ ಹೋಗ್ಬೇಕಾದ್ರೆ ಬುಕ್ ಸ್ಕೆಚ್ ಪೆನ್ಸ್ ಎಲ್ಲ ತಂದ್ಬಿಟ್ರೆ ಅವರಷ್ಟಕ್ಕೆ ಅವ್ರು ಏನಾದ್ರೂ ಮಾಡ್ಕೊಳ್ತಾ ಇರ್ತಾರಲ್ಲ ಬೇಬಿ. ಟೈಮ್ ಪಾಸ್ ಕೂಡ ಆಗತ್ತೆ. ಪಪ್ಪ ಮಮ್ಮದು ತಲೆನೂ ತಿನ್ನಲ್ಲ ಅಂಡ್ ಮೊಬೈಲ್ ಅಂತೂ ಮುಟ್ಟೋದೇ ಇಲ್ಲ. ಹೌದು, ಇದು ಸ್ಮೈಲುದೇ ಐಡಿಯಾ. ಇದು ಸ್ಮೈಲುದೇ ಐಡಿಯಾ. ಆಲ್ ಕ್ರೆಡಿಟ್ ಗೋಸ್ ಟು ಸ್ಮೈಲು ಓನ್ಲಿ. ಸ್ಮೈಲು ಅಂದರೆ ನನ್ನ ಮಗಳು ನಿಕ್ ನೇಮು. ಸೊ ವೆರಿ ಗುಡ್ ಬೇಬಿ. ಸಿ ಒಂದು ಸ್ವಲ್ಪ ಸ್ಮೈಲ್ ಕೊಡಿ. ನಾವು ವೆರಿ ಗುಡ್ ಅಂತ ಹೇಳ್ತಾ ಇದೀವಿ, ಸ್ಮೈಲು ಕೊಡಲ್ಲ. ಲವ್ ಯು. ಗುಡ್ ಮಗು ಇದು ನಂದು. ಸೊ ಎಲ್ಲರೂ ಹೀಗೆ ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಬುಕ್ಸು ಒಂದಷ್ಟು ಕ್ರೇಯಾನ್ಸ್ ತಗೊಂಡೋದ್ರೆ ಮಕ್ಳಿಗೂ ಟೈಮ್ ಪಾಸ್ ಆಗುತ್ತೆ ಆ್ಯಂಡ್ ಮೊಬೈಲ್ ಕೂಡ ನೋಡಲ್ಲ. ಈಗ ನನ್ನ ಕ್ಯೂಟು ಏನು ಡ್ರಾಯಿಂಗ್ ಮಾಡಿದೆ? ಸಖತ್ತಾಗಿ ಡ್ರಾಯಿಂಗ್ ಮಾಡಿದೆಯಲ್ಲ. ವಾಟ್ ಈಸ್ ದಟ್ ಅದೃಷ್ಟ? ಏನದು? ಅಲ್ಲ, ಯಾರದು? ಪಪ್ಪನ? ಗುಂಡಾಗಿ ಬಿಟ್ಬಿಟ್ಟಿದ್ದೀರಾ ಪಪ್ಪನ? ಮಮ್ಮ ಎಲ್ಲಿ? ಹಂಗೆ ಇರೋದಕ್ಕೆ. ಸಿ ನೋಡ್ಕೊಳ್ಳಿ, ಇದೇ ತರ ಇದೆಯಾ ಅಲ್ಲಿ ಡ್ರಾಯಿಂಗ್ ಕೂಡ? ಎಸ್, ಡಿಟ್ಟು ಹಂಗೆ ಇದೆ ಬೇಬಿ. ಆಮೇಲೆ ಈಗ ಮಮ್ಮನ್ ಬಿಡಿಸಿ ನೆಕ್ಸ್ಟ್. ಕ್ಯೂಟ್ ಆಗಿದೆ ಪಪ್ಪ ಅಂತೂ. ಸೋ ಕ್ಯೂಟ್ ಅಲ್ವಾ? ಸಖತ್ತಾಗಿದೆ. ಐ ಲೈಕ್ ಇಟ್. ಓಕೆ, ಪಪ್ಪಗೆ ತೋರಿಸುವಂತೆ ಒಂದು ನಿಮಿಷ ಸ್ಟಾಪ್ ಆದ್ಮೇಲೆ.
ಚೆನ್ನಾಗಿತ್ತು. ನಿದ್ದೆ ನಿದ್ದೆ ಶುಭ, ಗೊರ್ಕೆ ಶುಭ. ಸ್ಮೈಲ್ ಕೈ ತೊಳೆದಿಲ್ಲ ನೀನು ಬರೀ ಟಿಶ್ಯೂ ಒರೆಸ್ಕೊಂಡೆ ಅಷ್ಟೇನೆ. ನಾನು ಹಾಡು ಹೇಳಿದ್ರೆ ನೀವಿಬ್ರು ಓ ಹೇಳ್ಬೇಕು. ಹೇಳ್ತಿದ್ದೀರಲ್ಲ. ಓಕೆನಾ ಕ್ಯೂಟು? ಒಂದು ಆಗ್ತಿಸ್ಲಿ ನೀನು ಕಾರ್ ಓಡಿಸು. ಸೈಡ್ ಹೋಗ್ತಾ ಅಪ್ಪ ಮಕ್ಕಳು ಇಬ್ರು ಸೇರ್ಕೊಂಡು ಕಾರ್ ಓಡಿಸ್ತಾರೆ. ನಾನು ನೆಮ್ಮದಿಯಾಗಿ ಕೂತಿದ್ದೀನಿ. ಸಾರಿ, ವ್ಲಾಗ್ ಮಾಡ್ತಾ ಇದ್ದೀನಿ ನಾನು. ನಾನು ವ್ಲಾಗಿಂದ ಆಚೆ ಬಂದು ಮಾತಾಡಿದ್ರು ನನ್ನ ಮಗಳು ಮಾತ್ರ ವ್ಲಾಗ್ ಅಂತ ಹೇಳಿ ಕಾನ್ಶಿಯಸ್ ಮಾಡಿಸ್ಬಿಡ್ತಾಳೆ. ಬಿರಿಯಾನಿ ಮೇಲೆ ಒಂದು ಹಾಡು ಹೇಳೋಕ್ಕಾಗಲ್ಲ. ಇದ್ಯಾವ್ದು ಆನೆ ಬಂತಂದು ನಾನೇ ಹಾಡು ಹೇಳ್ತಾ ಇದ್ದಲ್ಲ ಬಿರಿಯಾನಿಗೆ. ಪುರಿ ಅಂತೆ ಯಪ್ಪ, ನಮ್ಮಂತೂ ವೆಜ್ಜು. ಬಿರಿಯಾನಿ ಬೇಕಾ? ಫೈನ್, ಬಿರಿಯಾನಿ ಬೇಡ, ನಮಗೆ ವೆಜ್ ಬಿರಿಯಾನಿ ಸಾಕು. ಡಿಫ್ರೆಂಟ್ ಹಾಡುಗಳು ಕೇಳೇ ಇರಲಿಲ್ಲ, ಹೇಳ್ದಂಗೆ ಆಯ್ತು. ಮಧ್ಯಾಹ್ನ ಅರೌಂಡ್ 2 o'clock ಹಂಗೆ ನಾವು ಹೊಟ್ಟೆ ಹಶ್ವಾಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಅನಂತಪುರ ಹತ್ತತ್ರ ಅಲ್ಲೇ ಎಲ್ಲೋ ಒಂದು ಹೋಟೆಲ್ ಕಾಣಿಸ್ತು. ಸೊ ಹೋದ್ವಿ. ಅದು ಪ್ಯೂರ್ ವೆಜ್ ಹೋಟೆಲ್ಲೇ ಆಗಿರಬೇಕು ಅಂತ ಹೇಳಿ ಹೋದ್ವಿ. ಬಟ್ ಅದು ವೆಜ್ ಆ್ಯಂಡ್ ನಾನ್ ವೆಜ್ ಮಿಕ್ಸ್ ಇತ್ತು. ಸೊ ಹಾಗಾಗಿ ಅಲ್ಲೇ ಪಕ್ಕದಲ್ಲೇ ಸ್ನ್ಯಾಕ್ ಶಾಪ್ ಇತ್ತು ಅಂತ, ಅಲ್ಲೇ ರೆಟ್ರೋ ಸ್ಪೈಸ್ ಅಂತಾನೆ. ಅಲ್ಲಿ ನೂಡಲ್ಸು ಮತ್ತು ಹಾಗೆ ಫ್ರೆಂಚ್ ಫ್ರೈಸು ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ವಿ. ಚೆನ್ನಾಗಿತ್ತು. ಆ್ಯಂಡ್ ಮಿಲ್ಕ್ ಶೇಕ್ಸ್ ಅದು ಇದು ಕುಡಿದು ಹೊರಟ್ವಿ. ತುಂಬ ಟೈಮ್ ವೇಸ್ಟ್ ಮಾಡಲಿಲ್ಲ, ಬೇಗ ಪಟ ಅಂತ ಹೇಳಿ ತಿಂದು ಹೊರಟ್ವಿ. ಬಟ್ ಫುಡ್ಡು ತುಂಬ ಚೆನ್ನಾಗಿತ್ತು ಎಲ್ಲ. ನನ್ನ ಮಗಳು ನೋಡಿ, ಅವಳು ಡಾಗಿ ಕೂಡ ಕರ್ಕೊಂಡು ಬಂದು ಇಟ್ಕೊತಾಳೆ ಎಲ್ಲೋದ್ರೂ. ಆ್ಯಂಡ್ ಅವಳಿಗೆ ಫೇವ್ರೆಟ್ ಮ್ಯಾಗಿ ಬಂದಿತ್ತಲ್ಲ, ಸೊ ಅದ್ರ ಸ್ಮೆಲ್ಲೆಲ್ಲ ತೊಗೊತಾ ಇದ್ಲು. ಸ್ಮೆಲ್ ತೊಗೊಂಡೇ ಅರ್ಧ ಹೊಟ್ಟೆ ಬಿಸಿ ಮ್ಯಾಗಿ ಖುಷಿಯಾಗಿ ಇವಾಗ ತಿಂತಾ ಇದೆ. ಇದು ನೋಡಿ ಇಲ್ಲಿ, ಯಮ್ಮಿ. ಬಂದ್ವಾ ಇವಾಗ? ಅನಂತಪುರ ಹತ್ತತ್ರ ಇದೀವಿ ಅನ್ಸುತ್ತೆ. ಅಂತೂ ಇಂಟು 12.5 hours ಜರ್ನಿನ ಮುಗಿಸೇ ಬಿಟ್ವಿ ನೋಡಿ. ಹೈದ್ರಾಬಾದ್ ಬಂದೇ ಬಿಟ್ವಿ. ಬಟ್ ಸ್ಟಿಲ್ ಜರ್ನಿ ಚೆನ್ನಾಗಿತ್ತು. ಮಧ್ಯ ತುಂಬ ಬ್ರೇಕ್ಸ್ ತೊಗೊಂಡ್ವಿ. ಆ್ಯಂಡ್ ತುಂಬ ನಿದ್ದೆ ಬರ್ತಾಯಿತ್ತು ಅಂತ ಹೇಳಿ 1 hour ಎಲ್ಲೋ ಸೈಡ್ಗೆ ಹಾಕ್ಕೊಂಡು ನಿದ್ದೆ ಕೂಡ ಮಾಡಿದ್ವಿ. ನನಗಂತೂ ಧೈರ್ಯನೂ ಇರಲಿಲ್ಲ ವ್ಲಾಗಿಂಗ್ ಮಾಡೋಣ ಅಂದ್ಕೊಂಡು ಎಷ್ಟೋ ವರ್ಷದಿಂದ ಮುಂದಕ್ಕೆ ಆಗ್ತಿದ್ದೆ. ಸೊ ಈ ಹೈದ್ರಾಬಾದ್ ಟ್ರಿಪ್ ನನಗೆ ವ್ಲಾಗ್ ಮಾಡೋಕ್ಕೆ ಒಂದು ಸ್ವಲ್ಪ ಧೈರ್ಯ ತಂದುಕೊಡ್ತು ಅಂತ ಹೇಳ್ಬೋದು. ಹೇಗಿತ್ತು ಈ ನಮ್ಮ ಜರ್ನಿ? ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಡೂ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ನೆಕ್ಸ್ಟು ಹೈದ್ರಾಬಾದ್ ಡೇ 2 ಸೀರೀಸ್ನ ವ್ಲಾಗ್ ಮಾಡ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.